ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕಳಿಗಿ. ಇದೀಗ ಮುಖ್ಯಾಂಶಗಳು. ಹುಲ್ಸೂರು ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳಿಂದ ಗ್ರಾಮ ವಾಸ್ತವ್ಯ, ಜನರ ಸಮಸ್ಯೆ ಬಗೆಹರಿಸುವುದೇ ಇದರ ಪ್ರಮುಖ ಉದ್ದೇಶ. ಶಾಸಕ ಶರಣು ಸಲ್ಗರ್. ಬೆಂಗಳೂರಿನಿಂದ ಬೀದರ್ಗೆ ಆಗಮಿಸುತ್ತಿದ್ದ ಎಸ್ಆರ್ಎಸ್ ಬಸ್ ಆಣದೂರು ಬಳಿ ಪಲ್ಟಿ. ಬಸ್ನಲ್ಲಿದ್ದ 6 ಜನರಿಗೆ ಗಂಭೀರ ಗಾಯ, ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ. ಬಸವರಾಜ್ ಪಾಟೀಲ್ ಸೇಡಂ ಅವರ ಕಾರ್ಯ ಶ್ಲಾಘನೀಯ. ಪ್ರಶಾಂತ್ ದೊಡ್ಡಿ. ವಾರ್ತೆಗಳ ವಿವರ. ಹುಲ್ಸೂರು ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮದ ಕಡೆ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಸವ ಕಲ್ಯಾಣದ ಶಾಸಕರಾದ ಶ್ರೀ ಶರಣು ಸಲ್ಗರ್ ಅವರು ಮಾತನಾಡುತ್ತಾ, ಜನರು ತಮ್ಮ ಮೂಲಭೂತ ಕೆಲಸಗಳಿಗಾಗಿ ತಾಲೂಕಾ ಕಚೇರಿಗೆ, ಜಿಲ್ಲಾ ಕಚೇರಿಗೆ ಓಡಾಡುವ ಬದಲಾಗಿ ತಮ್ಮ ಗ್ರಾಮದಲ್ಲೇ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸುವ ಪ್ರಮುಖ ಉದ್ದೇಶ ಈ ಗ್ರಾಮ ವಾಸ್ತವ್ಯದಾಗಿದೆ ಎಂದು ತಿಳಿಸಿದರು. ಹಳ್ಳಿಯಿಂದ ತನ್ನ ಕೆಲಸಕ್ಕಾಗಿ ತಾಲೂಕಾ ಕಚೇರಿಗೆ ಆಗಮಿಸುತ್ತಾನೆ ಒಬ್ಬ ವ್ಯಕ್ತಿ. ಆದರೆ ಅಧಿಕಾರಿಗಳು ಸಿಗದೇ ಇದ್ದ ಪಕ್ಷದಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡಿಕೊಂಡು ವಾಪಸ್ ಗ್ರಾಮಕ್ಕೆ ಹೋಗುತ್ತಾನೆ. ಆದ್ದರಿಂದ ಜನರಿಗೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ಗ್ರಾಮದ ಕಡೆಗೆ ಬಂದು ಜನರ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಶಾಸಕರಾದ ಶರಣು ಸಲ್ಗರ್ ಅವರು ಹೇಳಿದರು. ಇದೇ ವೇಳೆ ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆದಷ್ಟು ಯಾವ ಕೆಲಸ ಇಲ್ಲೇ ಬಗೆಹರಿಸಬಹುದು, ನಿಮ್ಮ ಊರಲ್ಲೇ ಬಗೆಹರಿಸಬಹುದು, ಬಗೆಹರಿಸ್ತಾರೆ. ಯಾವ ಕೆಲಸ 4-6 ದಿವಸ ಸಮಯ ತಗೊಳ್ತದೋ ಅಂತ ಕೆಲಸ ಮಾಡಲಿಕ್ಕೆ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ನಿಮ್ಮ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಇಡೀ ಎಲ್ಲ ತಾಲೂಕಿನ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾರಂತಕ್ಕಂಥ ಭರವಸೆಯನ್ನ ನಿಮ್ಮೆಲ್ಲರಿಗೂ ನಾನು ನಿಮ್ಮ ಸೇವಕನಾಗಿ, ನಿಮ್ಮ ಶಾಸಕನಾಗಿ ನೀವು ಭರವಸೆ ನಾನು ಕೊಡ್ತೇನೆ. ನಾವು ಹೋಗಿ ತಹಸೀಲ್ ಕಚೇರಿಗೆ ಹೋಗ್ಬೇಕು, ತಾಲೂಕ್ ಪಂಚಾಯತಿ ಎದುರು ನಿಂದಿರ್ಬೇಕು, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕಂತಕ್ಕಂಥ ಸಮಯ ಇತ್ತು. ಇವತ್ತು ಸರ್ಕಾರ ನಾವು ಗ್ರಾಮದ ಕಡೆನೆ ಹೋಗ್ಬೇಕು ನೋಡಿ, ಒಂದು ವ್ಯವಸ್ಥೆ. ಆಫೀಸರ್ ಎಲ್ಲರೇ ಊರಿಗೆ ಹೋಗಿರಂದ್ರೆ ಒಬ್ಬ ಅಧಿಕಾರಿಗೂ ನೀವು ಭೇಟಿ ಆಗ್ಲಿಕ್ಕಾಗಲ್ಲ. ಬಸವ ಕಲ್ಯಾಣಕ್ಕೆ ಹೋದ್ರಿ ಅಥವಾ ಹುಲ್ಸೂರ್ಗೆ ಹೋದ್ರಿ, ತಾಲೂಕ್ ಮಟ್ಟದ ಒಬ್ಬ ಅಧಿಕಾರಿಗೆ ನೀವು ಭೇಟಿ ಆಗ್ಬೇಕಾಗಿತ್ತು. ಅವ್ರು ಯಾವಾದರೆ ಒಂದು ಹಳ್ಳಿಗೆ ಹೋಗಿರಂದ್ರ ನೀವು ಮತ್ತೆ ವಾಪಸ್ ಬರಬೇಕು. ಹೋಗೋದು ಬರೋದು ಬಸ್ಸಿನ ಖರ್ಚು ಹಾಕಿ ವಾಪಸ್. ಅಸಿಸ್ಟೆಂಟ್ ಕಮಿಷನರ್ ಅವ್ರು ಸೇರಿ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರರು, ಇಒ ಅವರು, ಎಲ್ಲ PDOಗಳು, ತಾಲೂಕಾ ಹೆಲ್ತ್, ಇಂಥ ಅಮೋಘ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಆತ್ಮೀಯರೇ, ನಾನು ಒಬ್ಬ ರೈತನ ಮಗನಾಗಿರುವ ಪ್ರಯುಕ್ತ ಬಡ ಕುಟುಂಬದಲ್ಲಿ ಬೆಳೆದ ಪ್ರಯುಕ್ತ ಎಷ್ಟು ಸಮಸ್ಯೆಗಳು ಗ್ರಾಮೀಣ ಭಾಗದಲ್ಲಿ ಇರ್ತಾವಂತ ಹೇಳಿ ನಾನು ಬಹಳ ಸಮೀಪದಿಂದ ನೋಡಿ. ನಾನು ಅದಕ್ಕಾಗಿ ಎಲ್ಲರಿಗೆ ಮನಿ ಕೊಡಕ್ ಆಗಲಾಗ್ಯದ ಅಂತ ಹೇಳಿ ಒಂದೊಂದ್ಸಲ ನಮಗೂ ನೋವು ಆಗ್ತದೆ. ಹಂಗಂತೇಳಿ ತಾವ್ಯಾರು ನಿರಾಶೆ ಭಾವನೆ ದಯಮಾಡಿ ನಿರಾಶೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಚಿಂತನೆ ನಡೆಸಿದೆ. ಬರೀ ಒಂದು ಮನಿ ಸಿಕ್ತು ಅಂದ್ರೆ ಒಬ್ಬ ರೈತನ ಸಮಸ್ಯೆ ಬಗೆಹರಿತು ಅಂತಲ್ಲ, ಸಾಕಷ್ಟು ಸಮಸ್ಯೆಗಳು. ನಾವೊಂದು ಬದುಕದ ಅಂದ್ರೆ ಅದ್ರ ಜೊತೆ ಸಾಕಷ್ಟು ಸಮಸ್ಯೆಗಳು ಇರ್ತಾವ. ನಾವು ಯಾವತ್ತೂ ಸಮಸ್ಯೆಗಳು ಅಂದ್ರ ನಾವು ರೈತರು ಬಹಳಷ್ಟು ಜಲ್ದಿ ನಾವು ಹೆದರಿ ಬಿಡ್ತೀವಿ. ನಾವು ಯಾವತ್ತೂ ಹೆದರಬಾರ್ದು. ಈ ಮನೆಯೇ ಇಲ್ಲ, ನನಗೆ ಯಾವ್ದು ತೊಂದರೆನೇ ಇಲ್ಲ ಅಂದ್ರ ಆ ಜೀವನ ಮಜಾನೂ ಇಲ್ಲ ಅದ್ರೊಳಗೆ. ನೀವು ಯಾರೇ ಬೇಕಾದ್ರ ನೀವು ನೋಡ್ರಿ, ಯಾರಿಗೆ ಸಮಸ್ಯೆ ಇಲ್ಲೋ ಅವ್ರಿಗೆ ಕೇಳ್ರಿ, ಆ ಜೀವನ ಮಜಾನೂ ಇಲ್ಲ. ಯಾವ್ದೊಂದು ಕಮ್ಮಿ ಬೀಳ್ತದ ಅದ್ರೊಳಗೆ ಮಜಾ ಅದ. ನಾವು ಯಾವ ರೀತಿ ಆನಂದಿಸ್ತೀವಿ, ನಾವು ಯಾವ ರೀತಿ ಬದುಕುಗಳು. ಬೆಂಗಳೂರಿನಿಂದ ಬೀದರ್ಗೆ ಆಗಮಿಸುತ್ತಿದ್ದ ಖಾಸಗಿ ಎಸ್ಆರ್ಎಸ್ ಬಸ್ಸೊಂದು ಬೀದರ್ ತಾಲೂಕಿನ ಆಣದೂರು ಸಮೀಪದ ಬೈಕ್ ಸವಾರ ಅಡ್ಡ ಬಂದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬಸ್ನಲ್ಲಿದ್ದ ಸುಮಾರು 8 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.
ಗಾಯಾಳುಗಳಿಗೆ ಕೂಡಲೇ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೀದರ್ ತಾಲೂಕಿನ ಆಣದೂರು ಸಮೀಪ ಹೆದ್ದಾರಿಯಲ್ಲಿ ಪಕ್ಕದ ದಾರಿಯಿಂದ ಬೈಕ್ ಸವಾರನೊಬ್ಬ ಹಠಾತ್ತನೆ ಬಂದ ಕಾರಣ ಬೈಕ್ ಸವಾರನಿಗೆ ಬಚಾವ್ ಮಾಡಲು ಹೋಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿತು. ಮೇಲಾಗಿ ಇಡೀ ರಾತ್ರಿ ಒಬ್ಬನೇ ಚಾಲಕ ಬಸ್ ಓಡಿಸಿದ ಕಾರಣ ಒಂದಿಷ್ಟು ಸಮಸ್ಯೆ ಆಗಿದೆ. ಬಸ್ನಲ್ಲಿದ್ದ ಕೆಲವರಿಗೆ ಕಾಲು ಮುರಿದಿದ್ದು, ಕೆಲವರ ಕೈ ಮುರಿದಿವೆ ಎಂದು ಪ್ರತ್ಯಕ್ಷದರ್ಶಿಗಳು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ವಾರ್ಡ್ ಸಂಖ್ಯೆ 13ರಲ್ಲಿ ವಿವಿಧ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರದ ತರಬೇತಿ ಹಾಗೂ ಇನ್ನಿತರ ತರಬೇತಿ ನೀಡಿ ಅವರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಈ ಕುರಿತು ನಗರಸಭೆ ಸದಸ್ಯರಾದ ಶ್ರೀ ಪ್ರಶಾಂತ್ ದೊಡ್ಡಿ ಅವರು ಮಾತನಾಡುತ್ತಾ, ಸಂಘದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ತಮ್ಮ ಸಂಘದ ಮೂಲಕ ಬಡ ಮಹಿಳೆಯರಿಗೆ ವಿವಿಧ ತರಬೇತಿಗಳನ್ನು ನೀಡಿ ಸ್ವಾವಲಂಬಿಯಾಗಿ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಹೈದರಾಬಾದ್ ಕರ್ನಾಟಕದ ಈ ಭಾಗದಲ್ಲಿ ಇದೇ ರೀತಿ ಸಂಘವು ಕಾರ್ಯನಿರ್ವಹಿಸಿ ಮಹಿಳೆಯರಿಗೆ ಹಾಗೂ ಬಡ ಪುರುಷರಿಗೆ ಸಹಕಾರ ನೀಡಲಿ ಎಂದು ಶುಕ್ಲತೀರ್ಥ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ದೊಡ್ಡಿಯವರು ಹೇಳಿದರು. ಫಲಾನುಭವಿಗಳಾದ ನಾವುದ್ಗೇರಿಯ ಶ್ರೀಮತಿ ಸಂಗೀತಾ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾ, ಸುಮಾರು 3 ತಿಂಗಳಿನಿಂದ ಹೊಲಿಗೆ ಯಂತ್ರದ ತರಬೇತಿ ಪಡೆಯುತ್ತಿದ್ದೇವೆ. ನಮಗೆ ಸಂಪೂರ್ಣವಾಗಿ ಬಟ್ಟೆ ಹೊಲಿಯಲು ಬರುತ್ತಿದೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಸಂಘವು ನಮಗೆ ನೀಡಿದ ಸಹಕಾರ ಎಂದಿಗೂ ಮರೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಅಂಗಡಿ ಇಟ್ಟುಕೊಂಡು ಹೊಲಿಗೆ ಯಂತ್ರದ ಮೂಲಕ ಸ್ವಾವಲಂಬಿಗಳಾಗಿ ಬದುಕಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಶುಕ್ಲತೀರ್ಥ ಮಠದ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ವೇದಿಕೆ ಮೇಲೆ ಸಂಘದ ಜಿಲ್ಲಾ ಸಂಯೋಜಕರಾದ ಶ್ರೀ ಸಚಿನ್ ನಾಗುರೆ, ತಾಲೂಕಾ ಸಂಯೋಜಕರಾದ ಶ್ರೀ ಗಣಪತಿ ಹಡಪದ್, ಸಂಗಮೇಶ್ ಏಣ್ಕೂರೆ, ಕೌಶಲ್ಯ ಕೇಂದ್ರದ ಪ್ರಮುಖರಾದ ಶ್ರೀಮತಿ ಶ್ರೀದೇವಿ, ಶ್ರೀಮತಿ ಸಂಗೀತಾ, ಶುಕ್ಲತೀರ್ಥ ಮಂದಿರದ ಅಧ್ಯಕ್ಷರಾದ ಶ್ರೀ ಓಂಕಾರ್ ಬಜಾರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಹೊಲಿಗೆ ಯಂತ್ರದ ತರಬೇತಿ ಪಡೆದು ಮಹಿಳೆಯರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ನಮಸ್ಕಾರ. ನಾನು ಪ್ರಶಾಂತ್ ದೊಡ್ಡಿ, ಕೌನ್ಸಿಲರ್ ವಾರ್ಡ್ ನಂಬರ್ 13. ನನ್ನ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ಪ್ರದೇಶದಲ್ಲಿ ಇವಾಗ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಎಲ್ಲ ಟೈಲರಿಂಗ್ ಟ್ರೈನಿಂಗು ಅದೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ CMCಯಲ್ಲೂ ಒಂದು ಪ್ರೊವಿಷನ್ ಇದೆ ಟೈಲರಿಂಗ್ ಮಷಿನ್ ಕೊಡೋಕ್ಕೆ. ಸೊ ಅದು ನಾನು ಮಷಿನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಇವರಿಗೆಲ್ಲ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಕಲ್ಯಾಣ ಕರ್ನಾಟಕ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಬಸವರಾಜ್ ಪಾಟೀಲರವರು ಇಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಇದು ಸೆಕೆಂಡ್ ಫೇಸ್ ನಡೀತಾ ಇದೆ. ಸೊ 1ನೇ ಫೇಸು, ಫಸ್ಟ್ ಫೇಸ್ ಎಲ್ಲ ಕರೆಕ್ಟಾಗಿ ಇದು ಮಾಡಿದ್ದಾರೆ. ಇದು 2ನೇ ಫೇಸಲ್ಲಿ ಮತ್ತೆ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ವ್ಯಾಪ್ತಿಯಲ್ಲಿ ಬರುವ ಕ್ಷೇತ್ರದಲ್ಲೂ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಸಿಗುತ್ತೆ, ಇಶ್ಯೂ ಮಾಡ್ತಾಯಿದ್ದೀವಿ ಎಲ್ರಿಗೂ. ಹೆಣ್ಮಕ್ಳಿಗೆ ಸ್ವಲ್ಪ ಬಡವ ಜನರಿದ್ದಾರೆ, ಅವ್ರ ಗಂಡಂದರು ಸ್ವಲ್ಪ ಕೆಲಸ ಮಾಡಲ್ಲ, ಆ ಥರ ಯಾರಿದ್ದಾರೆ ಅವ್ರಿಗೆ ಸೆಲೆಕ್ಟ್ ಮಾಡಿ ಅವರು
ಹೆಣ್ಮಕ್ಳಿಗೆ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡಿದ್ದಾರೆ. ಸೊ ಇದೇ ಕಾರ್ಯ ಹೀಗೆ ಎಲ್ಲ ನಮ್ಮದು ಹೈದರಾಬಾದ್ ಕರ್ನಾಟಕದಲ್ಲಿ ಇದೇ ಥರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಹೆಲ್ಪ್ ಆಗೋ ಥರ ಕೆಲಸ ಮಾಡಬೇಕಂತೇಳಿ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಲ್ಸೂರು ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳಿಂದ ಗ್ರಾಮ ವಾಸ್ತವ್ಯ, ಜನರ ಸಮಸ್ಯೆ ಬಗೆಹರಿಸುವುದೇ ಇದರ ಪ್ರಮುಖ ಉದ್ದೇಶ. ಶಾಸಕ ಶರಣು ಸಲ್ಗರ್. ಬೆಂಗಳೂರಿನಿಂದ ಬೀದರ್ಗೆ ಆಗಮಿಸುತ್ತಿದ್ದ SRS ಬಸ್ ಆಣದೂರು ಬಳಿ ಪಲ್ಟಿ. ಬಸ್ನಲ್ಲಿದ್ದ 6 ಜನರಿಗೆ ಗಂಭೀರ ಗಾಯ, ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ. ಬಸವರಾಜ್ ಪಾಟೀಲ್ ಸೇಡಂ ಅವರ ಕಾರ್ಯ ಶ್ಲಾಘನೀಯ. ಪ್ರಶಾಂತ್ ದೊಡ್ಡಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.